केसीएन में आपका स्वागत है। मैं किंग हमीद। अल्लाह हमारे बच्चे के हाथ जरा जिक्र को अल्लाह इससे अच्छा रखे दे। आज इसका जन्मदिन है, आज फिर भी इन्हें क्या करे, दूसरा क्या भी केक काटे नहीं, क्या भी नहीं, हेल्थ के वास्ते सोच को एक अच्छा काम करा है। अल्लाह इसकी सेहत में तंदुरुस्ती दे, इसके रिस्क में बरकत दे, इसे अल्लाह आगे से आगे पहुंचा दे। आज और दावत भी रखा है इन्हें यहाँ दोपहर को, मिलाद की दावत भी रखो है। इंशाल्लाह ये एक बार कैंप में खुले के बाद दावत का भी प्रोग्राम कर कोई। इंशाल्लाह दुआ करो तुम्हें भी सब जने हमारे बच्चे को अल्लाह अच्छे से अच्छा ये करेंगे, उसकी सेहत में बरकत, उसकी कमी में बरकत देंगे। पहले तो अल्लाह अल्लाह का फूल है ताकि हमारे क्षेत्र के मिले सही से सब इनके जरिए से अपने हाथ से हमारा फूल खाने हमारे बड़े तो अल्लाह
ತಬ್ರೇಸು ಒಂದು ಒಳ್ಳೆ ಹುಡುಗ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತ, ಒಳ್ಳೆ ಕಾರ್ಯಕರ್ತ. ಅದಕ್ಕೆ ವಾರ್ಡ್ ನಂಬರ್ 11ದಲ್ಲಿದ್ದಾರೆ ಅವರು. ಅವ್ರು ಹುಟ್ಟಿದ ಹಬ್ಬ ಇವತ್ತು. ಅದಕ್ಕೋಸ್ಕರ ಒಂದು ಒಳ್ಳೆ ಕ್ಯಾಂಪ್ ಮಾಡಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲ ಅಜಿಸ್ಟೆಡ್ ಬ್ಲಾಕಿಂದ ಎಲ್ಲ ಸೇರ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೋದ ಮತ್ತು ಜನಗಳಿಗೋಸ್ಕರ ಕೆಲಸ ಮಾಡ್ತವ್ರೆ. ಎಲ್ಲ ಒಂದು ಕಡೆ ಖುಷಿ ಆಯಿತು. ಅದಕ್ಕೋಸ್ಕರ ನಾವೆಲ್ಲ ಬಂದು ಸೇರಿದ್ದೀವಿ. ಅವನ ಜನ್ಮದಿನ ಇವತ್ತು. ಅವನಿಗೆ ದೇವರು ಒಳ್ಳೇದು ಮಾಡಲಿ. ಅಲ್ಲ ಥರ ನಾವು ದುವಾ ಮಾಡ್ತೀವಿ ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇದೇ ಥರ ಕೆಲಸ ಮಾಡ್ಕೊಂಡು ಹೋಗಲಿ. ಪಕ್ಷದಲ್ಲಿ ಇದ್ದಾರೆ, ಪಕ್ಷಕ್ಕೆ ಒಂದು ಹೆಸರು ಬರ್ತದೆ. ಇಂಥವ್ರು ಕೆಲಸ ಮಾಡಿದ್ರೆ ಹುಡುಗರು ನಮಗೆ ಎಲ್ಲ ಒಂದು ಹೆಸರು. ನಮ್ಮ ತನ್ವೀರ್ ಸೇಠ್ ಅವ್ರಿಗೂ ಒಂದು ಹೆಸರು, ನಮಗೂ ಒಂದು ಹೆಸರು, ನಮ್ಮ ಪಕ್ಷಕ್ಕೆ ಒಂದು ಹೆಸರು. ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ. ಅವರು ಇವತ್ತು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರ ಜೊತೇಲಿ ನಾವು ಯಾವತ್ತೂ ಅವ್ರ ಜೊತೇಲಿ ಇದ್ದೀವಿ. ನಮ್ಮ ಸಹಕಾರ ಅವ್ರ ಜೊತೇಲಿ ಇರ್ತದೆ. ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಇದೇ ಥರ ಮುಂದಕ್ಕೆ ಬರಲಿ ಅಂತ ಹೇಳ್ಬಿಟ್ಟು. ಇವಾಗ ಅವ್ರಿಗೆ ಬರೀ ಸೋಷಲ್ ವರ್ಕ್ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ಒಂದು ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇವಾಗ ನಮ್ಮ ಲೇಬರ್ಸರಲ್ಲಿ
ಅವ್ರಿಗೆ ಒಂದು ಸೆಕ್ರೆಟ್ರಿನೋ ಇಲ್ಲ ವೈಸ್ ಪ್ರೆಸಿಡೆಂಟ್ ಏನು ಆಗಬೇಕು ಅಂತ ಡಿಸೈಡ್ ಮಾಡಿ ಒಂದು ಎಲ್ಲರೂ ಅದೇ ಥರ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಕೇಕ್ ಕುಯ್ಸೋದು ಇಂಪಾರ್ಟೆಂಟ್ ಇಲ್ಲ. ಈ ಕೆಲಸ ಮಾಡ್ತೀವಿ ನೋಡಿ, 4 ಜನಕ್ಕೆ ಸಹಾಯ ಆಗುತ್ತಲ್ಲ, ಅದು ಭಾಳ ಒಳ್ಳೆ ಕೆಲಸ. ಇವಾಗ ಇವರಿಂದ ಒಂದು 4 ಜನಕ್ಕೆ ಸಹಾಯ ಆಯ್ತಾರೆ ಅಂತ ಹೇಳಿದ್ರೆ ಅವ್ರು ಜ್ಞಾಪಕ ಇಟ್ಟಿರ್ತಾರೆ. ಒಂದು ಮಾತ್ರೆ ಸಿಕ್ಕಿದ್ರು ಅವ್ರು ಜ್ಞಾಪಕ ಇಟ್ಟಿರ್ತಾರೆ. ಇಂಥ ಜಾಗದಲ್ಲಿ ಹೋಗಿದೆ, ಮಾತ್ರೆ ಕೊಟ್ಟರು, ನಮಗೆ ಒಳ್ಳೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಇದೇ ಥರ ಎಲ್ಲರೂ ಇದೇ ಥರ ಮಾಡಿದ್ರೆ ಒಳ್ಳೆ ಸಂತೋಷದ ಮಾತದು. ಎಲ್ಲ ಊಟ ಹಾಕ್ಸ್ಬೇಕು, ಒಂದು ಫ್ರೆಂಡ್ ಸರ್ಕಲ್ಲಿ ಊಟ ಹಾಕ್ಸೋದ, ಕೇಕ್ ಕುಯ್ಸೋದಾಗಲಿ ಪಟಾಕಿ ಹೊಡ್ಸೋದಾಗಲಿ ಅದೆಲ್ಲ ಕಡಿಮೆ ಮಾಡಬೇಕು. ಇವಾಗ ಮಿಲಾದುನ್ ನಬಿ ಬೇರೆ ಇದೆ, ಎಲ್ಲ ಮುಸ್ಲಿಮ್ಸ್ ಏರಿಯಾ ಇದು. ಆ ವಿಷಯದಲ್ಲಿ ಇದು ಮಾಡಿಲ್ಲ, ಇವರು ಪಟಾಕಿ ಗಿಟಾಕಿ ಬಡಿಸಿಲ್ಲ, ಕೇಕ್ ಕುಡಿಸಿಲ್ಲ, ತುಂಬ ಸಂತೋಷ ಆಯಿತು. ಮಧ್ಯಾಹ್ನ ಒಂದು ಈದ್ ಮಿಲಾದ್ ಮಾಡ್ತಾವ್ರೆ, ಅದರಲ್ಲಿ ಎಲ್ಲರಿಗೂ ಊಟ ಇದೆ, ಅದು ಒಂದು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಇದು. ಇದೇ ಥರ ಎಲ್ಲರಿಗೂ ಅದೇ ಹೇಳೋದು ನಾನು, ಕೇಕ್ ಕುಯ್ಸೋದು ಕ್ಯಾನ್ಸಲ್ ಮಾಡಿ ಈ ಥರ ದೇವರು ಇವಾಗ ಈದ್ ಮಿಲಾದ್ ಇದೆ ಅಂತ ಹೇಳಿ ಈದ್ ಮಿಲಾದ್ ಮಾಡ್ತಾವ್ರೆ, ತುಂಬ ಸಂತೋಷ ಮಾತದು. ಇದೇ ಥರ ಎಲ್ಲ ಇದೇ ಥರ ಫಾಲೋಅಪ್ ಮಾಡ್ಕೊಂಡು ಹೋದ್ರೆ ಎಲ್ಲೋ 4 ಜನಕ್ಕೆ ಸಹಾಯ ಆಗುತ್ತೆ, ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಬ್ರದರ್ ತಬ್ರೇಜ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಳ್ಳಿ. ಇಂಥ ಯುವಕರು ಮುಂದೆ ಬರ್ತಾವ್ರೆ ಅಂದರೆ ನಮಗೂ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ತಬ್ರೇಜ್ ಅವ್ರಿಗೆ ನೋಡಿ ಈ ವಾರ್ಡ್ ನಂಬರ್ 11ರಲ್ಲಿ ಜನ ನೋಡಿ ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ಅವರು ಸೋಷಿಯಲ್ ಸರ್ವಿಸ್ ಮುಂಚೆಯಿಂದಾನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಕೇಳಿಸ್ಕೊಂಡಿದ್ದೆ. ಇವತ್ತು ನಮ್ಮ ಸೈಯದ್ ಇಕ್ಬಾಲ್ ಸರ್ ಅವರು, ಅಜಿತ್ ಸೇಠ್ ಬ್ಲಾಕ್ ಅಧ್ಯಕ್ಷರಾದ ಸನ್ಮಾನ್ಯ ಸೈಯದ್ ಇಕ್ಬಾಲ್ ಅವರು ನಮಗೆ ಇವತ್ತು ಬೆಳಗ್ಗೆ ಮಾತಾಡೋ ಟೈಮಲ್ಲಿ ನಮ್ಮ ತಬ್ರೇಜ್ ಅವ್ರಿಗೆ ಯಾವುದಾದ್ರು ಪೋಸ್ಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ರು. ನಮ್ಮ ಮತ್ತೊಬ್ಬರು ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಅಫ್ರೋಜ್ ಬೈ ಅವರು ಕೂತ್ಕೊಂಡು ನಾವು ಚರ್ಚೆ ಮಾಡೋ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಕೇಳ್ಕೊಂಡ್ರು. ಅವ್ರು ಹೇಳಿದ್ಮೇಲೆ ಇಲ್ಲಿ ವಿಶೇಷ ಏನು ಬರಲ್ಲ. ನಾನು ವಾರ್ಡ್ ನಂಬರ್ 11ಕ್ಕೆ ಅವ್ರಿಗೆ ವಾರ್ಡ್ ಪ್ರೆಸಿಡೆಂಟ್ ಆಗಿ ಈಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ದೇವರು ಅವ್ರಿಗೆ ಮುಂದೆ ಬರೋ ರಾಜಕೀಯವಾಗಿ ಅವ್ರಿಗೆ ಮೇಲೆ ಬೆಳೆಸಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ತಬ್ರೇಜ್ ಅವರು ಮುಂದೆ ಜನ ಸೇವೆ ಮಾಡ್ಕೊಂಡು ಜನರ ಜೊತೆ ಬಾಳ್ತಾರಂತ ನನಗೆ ಒಂದು ಮೆಸೇಜ್ ಕೊಡೋಕೆ ಹೇಳ್ತೀನಿ. ಮತ್ತೆ ಇಲ್ಲಿರಕ್ಕಂಥ ಕಾರ್ಮಿಕರಿಗೆ ತಬ್ರೇಜ್ ಅವ್ರು ಸಿಕ್ಕಿರೋದು ನನ್ನ ಪ್ರಕಾರ ಅವ್ರ ಮೇಲೆ ತುಂಬ ನಂಬಿಕೆ ಮಾಡಿ ನಾನು ಅವರು ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಮುಖಾಂತರನೇ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಧನ್ಯವಾದಗಳು. अस्सलाम वालेकुम वरहमतुल्लाहि वबरकातुहू। सबसे पहले तो अल्लाह के रसूल का शुक्रिया अदा करता हूँ। उसके बाद हमारे हल्के के तनवीर सेठ साहब, नरसिम्हा क्षेत्र के हमारे MLA साहब, उनका शुक्रिया अदा करता हूँ। उसके बाद हमारे ब्लॉक प्रेसिडेंट इकबाल दा, बाद हमारे सिफ्तन भैया, अफरोज भैया, इन्होंने मेरे बड़े भाइयाँ, इन्होंने यहाँ तक लाख पहुँचे ही। सबसे पहले तो अल्लाह का शुक्रिया करता हूँ, बाद हमारे बड़े का शुक्रिया अदा करता हूँ। आज मेरा जन्मदिन का मौका है। मैं जन्मदिन में केक वो सब नहीं कटाता, उसमें मैं क्या करा, अफरोज भैया से बात करके हेल्थ कैंप रखा को बहुत से जने आए, आज फ़ायदा हुआ। कम सरस 11 बजे से अब तक 150 मेम्बर को इसका फ़ायदा उठा को ही। दोपहर को मिलादुन नबी भी है, उसमें आज ये मेरे बर्थडे के मौके पर पहले हेल्थ कैंप हुआ, बाद दोपहर को मिलादुन नबी के नाम से, हमारे आका के नाम से हमें आज मिलाद कर रही। दोपहर को क्या भी नहीं शुक्रिया अदा करना मैं उसका अहल नहीं हूँ मैं। अब मेरे बड़े भाइयाँ समझ को मुझे छोटे को देखो ही, इंशाल्लाह उसकी जिम्मेदारी निभाने को जाता हूँ मैं। ತಬ್ರೇಜ್ ಖಾನ್ ಅವರು ಸಾದಿಕ್ ಪಾಷಾ ಅವರ ಒಂದು ಪುತ್ರ. ಅವ್ರಿಗೆ ಆ ಮನೋಭಾವ, ಸೇವಾ ಮನೋಭಾವ ಇರೋದ್ರಿಂದ ಅವರು ಕೂಡ ಒಂದು ಮನಸ್ಸಲ್ಲಿ ಜನರುಗಳಿಗೆ ಹೆಲ್ಪ್ ಮಾಡಬೇಕು ಉದ್ದೇಶದಿಂದ ಅವರು ಫ್ರೀ ಕ್ಯಾಂಪ್ ಅನ್ನ ಇಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸುಮಾರು ಒಂದು 50ರಿಂದ 60 ಜನನ ಕವರ್ ಮಾಡಿದ್ದಾರೆ. ನಾನು ಅನ್ಕೋತೀನಿ 3 ಗಂಟೆವರೆಗೆ ಒಂದು 400ರಿಂದ 500 ಜನ ದಾಟ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಹೆಲ್ತ್ ಕ್ಯಾಂಪ್ ಅಲ್ಲಿ ಬ್ಲಡ್ ಚೆಕಪ್ ಇದೆ, ಮತ್ತೆ ಪೀಡಿಯಾಟ್ರಿಕ್ ಡಾಕ್ಟರ್ ಬಂದಿದ್ದಾರೆ, ಮತ್ತೆ ECG ಇದೆ. ಅವ್ರಿಗೆ ಆದಂತ ಸೌಲಭ್ಯ, ಬಡ ಜನರಿಗೆ ಸೌಲಭ್ಯ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇದನ್ನ ಮಾಡಿದ್ದಾರೆ. ತಬ್ರೇಜ್ ಖಾನ್ ಅವರಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ, ನಮ್ಮ MLA ಸಾಹೇಬರ ಪರವಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ, ಅಫ್ರೋಜ್ ಖಾನ್ ರವರ ಪರವಾಗಿ, ನಾನು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆ ನಿಖತ್ತಾರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಈ ಒಂದು ಮನೋಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಅವರ ಹುಟ್ಟುದ ಹಬ್ಬದ ಶುಭಾಶಯಗಳನ್ನ. ಅವರು ಲೈಫ್ ಮೇಡ್ ಮತ್ತೆ ಈ ಫ್ರೀ ಕ್ಯಾಂಪ್, ಹೆಲ್ತ್ ಕ್ಯಾಂಪ್ ಅವರು ಕೂಡ ಆಯೋಜಿಸ್ತಾ ಇದ್ದಾರೆ. ರಾಜನಗರದಲ್ಲಿ ಆಯೋಜಿಸ್ತಾ ಇದ್ದಾರೆ. ಮೈಸೂರು ಕ್ಯಾಂಪ್ ಅವರು ಕೂಡ ತುಂಬಾ ಚೆನ್ನಾಗಿ ಡಾಕ್ಟರ್ಸ್ ಮತ್ತೆ ನರ್ಸ್ಗಳು ಮತ್ತೆ ವೇಟ್ ಚೆಕ್ಅಪ್ ಮಾಡೋರು ಮತ್ತೆ ಸ್ಕ್ರೀನಿಂಗ್ ಮಾಡೋರು ಪ್ರತಿಯೊಬ್ರು ಕೂಡ ಅವರ ಕರ್ತವ್ಯವನ್ನ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರು ಇದೇ ತರ ಬಡ ಜನರಿಗೆ ಕ್ಯಾಂಪ್ಗಳನ್ನ ಇನ್ನೂ ಜಾಸ್ತಿ ಹಮ್ಮಿಕೊಂಡು ಇನ್ನ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. हमारे मोहल्ले का छोकरा तब्रेज करने वाले माशाल्लाह अच्छा काम कर रही।
अल्लाह उनको हिदायत देंदे। कम उम्र में अता कर रही हैं। मैं ब्लड टेस्ट कराने आई हूँ, बीपी चेक कराने आई हूँ। बहुत अच्छा काम ये है, गरीबां की हेल्प होचे, फ्री कैंप है, अच्छा काम कर रही हैं तबरेज। अल्लाह उनको और हिदायत देंदे करने की, इससे अच्छा करने की हिदायत देंदे। ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರೋಜ್ ಖಾನು, ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಮೈನಾರಿಟಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ತಮ್ಮ ತಬ್ರೇಜ್ ಖಾನ್ ಅವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಎಲ್ಲರಿಗೂ ಉಚಿತವಾಗಿ ಹೆಲ್ತ್ ಚೆಕಪ್ಪನ್ನು ಹಮ್ಮಿಕೊಂಡಿದ್ದಾರೆ. ಅವರು ನಾನು ಇದು ಮಾಡ್ತೀನಿ ಅಣ್ಣ, ಎಲ್ಲರಿಗೂ ಹೋಗಿ ಬಡವ್ರಿಗೆ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಹೋಗಿ ನಮಾಜಿ ಮುಗಿಸಿದ ತಕ್ಷಣ 5 ಗಂಟೆಗೆ ಬೆಳಗ್ಗೆ ಬಡವರಿಗೆ ಎಲ್ಲೆಲ್ಲಿ ಹುಡುಕಿ ಏನೇನು ಕೊಡಬೇಕು ಅಲ್ಲೆಲ್ಲ ಕೊಟ್ಟು ಬಂದು ನೋಡಿ ಒಳ್ಳೆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆರೋಗ್ಯ ತಪಾಸಣೆ ಮಾಡೋದು ಮಾಮೂಲಿ ಅಲ್ಲ, ಇದು ಜನ ಆಶೀರ್ವಾದ ತಗೊಳ್ಳಿ ಅಂತ ನಾನು ಹೇಳಿಕ್ ಬಯಸ್ತೀನಿ. ಯಾಕಂದರೆ ಮುಂದೆ ಇವ್ರ ಫ್ಯೂಚರ್ ಇದೆ. ಇವರು ತಂದೆ ಕಾಲ, ಅವರ ಅಜ್ಜಿ ಕಾಲದಿಂದ ಅವರು ಈ ಹೆಸರಂತ ಮನುಷ್ಯ ಇವರು. ಯಾಕಂದರೆ ಶಾಂತಿನಗರದಲ್ಲಿ ಅವರು ತುಂಬ ಹಳೆ ಒಬ್ರು. ಇಲ್ಲಿ ಶಾಂತಿನಗರ ಫಸ್ಟ್ ಕ್ಲಾಸ್ ಶಾಂತಿನಗರ ಅಂದರೆ ಮಹಮ್ಮದಿಯಾ ಮಸೀದ್ ಅವ್ರ ಜವಾಬ್ದಾರಿ ಸಹ ಅವ್ರದ್ದು ಇದೆ, ಅವ್ರ ತಂದೆದು. ಮತ್ತು ಹಳೆ ಒಬ್ರು ಕೆಲಸ ಕಾರ್ಯ ಮಾಡೋಕ್ಕೋಸ್ಕರ ಯಾವತ್ತೂ ಅವರು ಕಷ್ಟಪಟ್ಟು ದುಡಿತಾರೆ, ಜೊತೆಯಲ್ಲಿ ಜನಕ್ಕೋಸ್ಕರ ಸಹಕರಿಸ್ತಾರೆ. ಮತ್ತು ಅದ್ರ ಜೊತೆ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ, ಅದು ತುಂಬ ಖುಷಿ ತಂದಿದೆ ನನಗೆ. ಅದ್ರ ಜೊತೆಗೆ ನಾವು ನಮ್ಮ ಕಡೆಯಿಂದ ಹಾಗೂ ನಮ್ಮ ರಾಜೀವ್ನಗರ ಶಾಂತಿನಗರ ಕಡೆಯಿಂದ ನಮ್ಮ ತಮ್ಮನಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳಕ್ಕೆ ಬಯಸ್ತೀನಿ. ನಾನು ತಾವು ಇದೇ ಥರ ಕೆಲಸ ಮಾಡಿ ಒಳ್ಳೆ ಕೆಲಸಕ್ಕೆ ಸದಾ ನಾವು ನಿಮ್ಮ ಜೊತೆ ಎಲ್ಲ ಇದ್ದೀವಿ. ನಮ್ಮ ತನ್ವೀರ್ ಸೇಠ್ ಸಾಹೇಬರು ಸಹ ಅವ್ರಿಗೆ ವಿಶ್ ಮಾಡಿದ್ದಾರೆ. ಹೇಳಪ್ಪ ಅವ್ರಿಗೆ ತಬ್ರೇಜ್ಗೆ ಮಾತಾಡಿಸೋ, ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಅವರು ಫೋನ್ ಮಾಡಿ ಮುಖಾಂತರ ಮಾತಾಡಿದ್ದಾರೆ. ಮತ್ತು ಎಲ್ಲರಿಗೂ ಇವತ್ತು ಏನು ಮಾಡಿದ್ದಾನೆ ಅಂದರೆ ಉಚಿತ ತಪಾಸಣೆ ಜೊತೆಗೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬೆಳಗ್ಗೆ ನಾಷ್ಟ ತೊಗೊಂಡೋಗಿ ಸರ್ಕಲ್ ಹತ್ರ ಇದ್ರು, ಕ್ಯಾರ್ ಸರ್ಕಲ್ ಹತ್ರ ಅಲ್ಲೆಲ್ಲ ಹೋಗಿ ಅಲ್ಲಿ ಎಲ್ಲ ಬಡವರಿಗೆ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಬಂದಿದ್ದಾರೆ. ಮಧ್ಯಾಹ್ನ ಡಾಕ್ಟರ್ಸ್ಗೆಲ್ಲ ಊಟ ಕೊಟ್ಟು ಮತ್ತು ನಮಗೆ ಕಾರ್ಯಕರ್ತರಿಗೆ ಮತ್ತು ಮೀಲಾದುನ್ ನಬಿ ಒಳ್ಳೆಯ ಕೆಲಸ ಮಾಡವ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1500 ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟಿದಬ್ಬ ಅಂಗವಾಗಿ ಇವತ್ತು ಮೀಲಾದುನ್ ನಬಿ ಸಹ ಇವತ್ತು ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ. ಒಳ್ಳೆಯದಾಗಲಿ, ಇವ್ರಿಗೆ ಫ್ಯೂಚರ್ ಇದೆ. ನಿಮ್ಮ ಜೊತೆ ಸದಾ ನಾವು ನಮ್ಮ ತನ್ವೀರ್ ಸೇಠ್ ಸಾಹೇಬರು, ಅವ್ರ ಟೀಮು, ಅವರು ಸೈಯದ್ ಇಕ್ಬಾಲ್ ಅವರು, ಮಂಜಣ್ಣ ಇರಲಿ, ಸಿಫ್ತೇನ್ ಇರಲಿ, ನಾವು ಹೈನ್ಶಾ ಎಲ್ಲರೂ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಕ್ಕೆ ಬಯಸ್ತೀನಿ. ಒಳ್ಳೆ ಕೆಲಸ ಯಾವತ್ತೂ ಮಾಡಿ ಒಳ್ಳೇದಾಗತ್ತೆ. ಆಯ್ತಾ? ಇದು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. अस्सलाम वालेकुम रहमतुल्लाहि व बरकातुहू। मैं डॉक्टर मिसबा फ्रॉम मैसूर हॉस्पिटल। हमें यहाँ पे एक कैंप कंडक्ट करके हैं फॉर नीडफुल पेशेंट्स जो हॉस्पिटल को आ नहीं सकते, जिसे भीड़ में खड़े होने के लिए, जिसे पैसे देने के लिए तकलीफ रहते हैं, उनके लिए हम यहाँ पे कैंप कंडक्ट कर सकते हैं। ट्रूली ग्रेटफुल टू डॉक्टर तब्रेज खान जो ऑर्गेनाइज करके हैं। हॉस्पिटल के बारे में यही बताना चाह रही हूँ कि जो भी नीडफुल रहती, जहाँ पे फॉर एग्जांपल मैं दूसरे हॉस्पिटल्स का नाम लेने लेना चाहती, जहाँ पे फुल एक्सपेंसिव रहता है ट्रीटमेंट, हमारे हॉस्पिटल में बहुत कम से कम थोड़ा चीपेबल में करके दे रही। हर एक ऑपरेशन को कुछ वगैरह, जो डिलीवरी हो, सिजेरियन सेक्शन हो, कुछ अपेंडिसेक्टमी रहता है, बच्चों के लिए अपेंडिसाइटिस हो रहा है, सबके लिए भी कम से कम चीपेबल प्राइस में कॉस्ट में करके दे रहे हैं हमारे हॉस्पिटल में।
ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ತಮ್ಮ, ಎಲ್ಲರಿಗೂ ತಮ್ಮ ಅವನು ತಬ್ರೇಜ್ ಅಂದರೆ ಎಲ್ಲರಿಗೂ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸ ಜಾಸ್ತಿ. ಇವತ್ತು ತಬ್ರೇಜ್ ಅವ್ರದ್ದು ಹುಟ್ಟಿದಬ್ಬ ಅಂಗವಾಗಿ ನನ್ನ ಮಾದೇಗೌಡ ವೃತ್ತದಲ್ಲಿ ನನ್ನ ಕಚೇರಿಯಲ್ಲಿ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದೀನಿ. ಈಗ ಇವತ್ತು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ತುಂಬ ಖುಷಿ ತಂದಿದೆ. ಏನಕ್ಕೆಂದರೆ ಬೆಳಗ್ಗೆ ಜಾವ ಅವರು ಎದ್ದೊಳಿ ನಮಾಜಿ ಮುಗಿಸ್ಕೊಂಡು 5 ಗಂಟೆ ಹೋಗಿ ಅವರು ಬಡವರಿಗೆ ಊಟ ವಿತರಣೆ ಮಾಡಿ, ಅನ್ನ ವಿತರಣೆ ಮಾಡಿ, ಅದ್ರ ಜೊತೆಗೆ ಮಧ್ಯಾಹ್ನ ಹೊತ್ತು ಪ್ರವಾದಿ ಮೊಹಮ್ಮದ್ ಅವರ 1500 ಜನ್ಮದಿನಾಂಗವಾಗಿ ಅವರು ಬಾರ್ವಿಯನ್ನು ಆಚರಿಸಿದ್ದಾರೆ. ಅದ್ರ ಜೊತೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಜನರಲ್ ಚೆಕಪ್ ಎಲ್ಲ ಮಾಡಿಸಿದ್ದಾರೆ. ಮತ್ತು ECG, ಥೈರಾಯ್ಡು, BP, ಶುಗರ್ ಎಲ್ಲ ಉಚಿತವಾಗಿ ಅವ್ರ ಕಚೇರಿ ಮುಂದೆ ಅವರೆಲ್ಲ ಮಾಡಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಮಾದೇಗೌಡ ವೃತ್ತ ಕಡೆಯಿಂದ ವಾರ್ಡ್ ನಂಬರ್ 11ರಿಂದ ಅವ್ರಿಗೆ ಶುಭಾಶಯ ಅಂತ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಅವರು ಇನ್ನೂ ಬೆಳೀಲಿ. ನಮ್ಮ ಈ ಗ್ರೂಪ್ ಇದೆಲ್ಲ ಎಲ್ಲ ಯಾವತ್ತೂ ಒಳ್ಳೆ ಕೆಲಸ ಕಾರ್ಯಕ್ಕೆ ಸದಾ ನಾವು 24x7 ನಾವು ಎನಿ ಟೈಮ್ ಇರ್ತೀವಿ. ನೋಡಿ, ಏನು ಕೆಲಸ ಇರಲಿ, ಬಡವರಿಗೆ ಏನಾರು ಸಮಸ್ಯೆ ಆದರೆ ಅಥವಾ ಏನಾರ ಆಸ್ಪತ್ರೆಯಲ್ಲಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಏನಾರು ಆದರೆ ನಾವೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಇದು ಮಾಡ್ತೀವಿ. ಒಳ್ಳೆ ಕಾರ್ಯಕ್ಕೆ, ಒಳ್ಳೆ ಕೆಲಸಕ್ಕೆ ಸದಾ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಿಕ್ಕೆ ಬಯಸ್ತೀನಿ. ನಾವು ಏನೋ ದೇವ್ರಿಚ್ಛೆ, ಯಾಕಂದರೆ ನಾವು ಎಲ್ಲರ ಜೊತೆ ಸಮಫಲವಾಗಿ ಮಾತಾಡ್ತೀವಿ, ಎಲ್ಲರ ಜೊತೆ ಚೆನ್ನಾಗಿದ್ದೀವಿ, ಎಲ್ಲರ ಜೊತೆ ಕೈ ಜೋಡಿಸಿ ಇರ್ತೀವಿ. ಭೇದ ಭಾವ ಎಲ್ಲ ನಮ್ಮಲ್ಲಿ ಕೀಳು ಮತ್ತು ಇದು ಅಂತ ನಾವು ಮನಸ್ಸಲ್ಲಿ ಬರಲ್ಲ. ಜಾತಿ ಎಲ್ಲ ಇನ್ನೂ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇರೋದು. ಎಲ್ಲರ ಜೊತೆ ನಾವು ಚೆನ್ನಾಗಿದ್ದೀವಿ. ಅದಕ್ಕೋಸ್ಕರ ದೇವ್ರ ಇಚ್ಛೆಯಿಂದ ನಮ್ಮ ವಾರ್ಡ್ ನಂಬರ್ 11 ರಾಜನಗರದಿಂದ ನಮಗೆಲ್ಲ ತುಂಬ ಒಂದು ಗೌರವ ಕೊಡ್ತಾರೆ. ನಾನು ಉಳಿಸ್ಕೊಳ್ಳೋದು ತುಂಬ ದೊಡ್ಡದು ಅಂತ ಹೇಳಕ್ಕೆ ಬಯಸ್ತೀನಿ. ತಬ್ರೇಜ್ ಇದೇ ಥರ ಬೆಳೀಲಿ, ಇನ್ನೂ ಮುಂದೆ ಬರಲಿ. ಯಾರಿಗೂ ಶಾಶ್ವತ ಇಲ್ಲ. ಆದರೆ ನೀನು ಇನ್ನೂ ಏಜ್ ಕಡಿಮೆ ಇದೆ, ನೀವು ಇನ್ನೂ ಮುಂದೆ ಬೆಳಿಬೇಕು, ಇನ್ನೂ ಮುಂದೆ ಒಳ್ಳೆದಾಗಬೇಕು. ಜನಕ್ಕೋಸ್ಕರ, ಬಡವ್ರಿಗೋಸ್ಕರ ನಿನ್ನ ಮನಸ್ಸಲ್ಲಿ ಕಾಳಜಿ ಇದೆಯಲ್ಲ, ಆ ಕಾಳಜಿ ಯಾವತ್ತೂ ಅದೇ ಇರಲಿ, ಅದೇ ಥರ ಇರಲಿ, ಜೊತೆಗೆ ಅದೇ ಬೆಳೀಲಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಮತ್ತು ನಮ್ಮ ಕಡೆಯಿಂದ ನಾವು ಅವ್ರ ತಂದೆ ತಾಯಿ ಸಹ ಅವ್ರದ್ದು ಆಶೀರ್ವಾದ ಇದೆ ಅವ್ರ ಮೇಲೆ. ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಇನ್ನೂ ಬೆಳೆಸ್ತೀವಿ. ಈಗ ಲೇಬರ್ ಕಮಿಟಿಯಿಂದ ಅವ್ರಿಗೆ ನಮ್ಮ ಸಿಫ್ತೇನವರು ಈಗ ವಾರ್ಡ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಅವರು ಸ್ವಲ್ಪ ಇನ್ನೂ ಒಳ್ಳೆ ಕೆಲಸ ಸಂಘಟನೆ ಚೆನ್ನಾಗಿ ಮಾಡಿದ್ರೆ ಇನ್ನೂ ಬೆಳೆಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. अस्सलाम वालेकुम। आज तबरेज भी हमारे दोस्त, आज इनका जन्मदिन है। अच्छे काम कर ले को ही नो भी या भी गरीबांगा हॉस्पिटलांगा छोटा मोटा क्या हुआ तो भी हमें पूरे मिल को अफरोज भैया के साथ ले को हमें पूरे मिल को करते। तनवीर सेठ साहब की भी हमना ये है, उनकी दुआ है। उसके साथ साथ तबरेज इसके बाद भी अच्छे काम करेंगे को हमें दुआ करती तबरेज को। अफरोज भैया को भी अल्लाह अच्छा करेंगे इस बार। हमें भी साहब के आइडिया पर काम करती। साहब के हमारे अल्लाह तनवीर सेठ साहब के जन्मदिन का मुबारक। तबरेज अस्सलाम वालेकुम। क्या भी नहीं, आज मेरा जन्मदिन था। जन्मदिन के मौके पर मैं क्या कराया, अफरोज भाई को मशवरा कराया। अफरोज भाई मुझे एक राय दी है, तबरेज केक कहाँ है वो सब भोजन काटती, हम एक हेल्थ कैम्प करेंगे और गरीब का बहुत फ़ायदा होता। एक गरीब जाको ECG करना तो एक 700-800 रुपये खर्चा होता। एक शुगर टेस्ट कराना तो भी 200-250 रुपये आती। पैसे हमको बहुत तकलीफ होती है। हमें काम करेंगे मोहम्मदिया मस्जिद में फर्स्ट में तुम्हारी हाफिज़ में हमें हेल्थ कैम्प रखेंगे और को बोला है। उनकी राय मशवरे को हमें इंशाल्लाह हेल्थ कैम्प रखे थे। हमें
हेल्थ कैंप के बाद हमें मिलादुन्नबी का मौका है, महीना ये रबीउल अव्वल, हमें क्या करे ज़ियाफ़त का भी इंतज़ाम कर डाले। आका हुज़ूर पाक सल्लल्लाहु अलैहि वसल्लम के नाम से हमें मिलाद कर को खाने का इंतज़ाम भी करे। मैं केक काटना नहीं चाहता था, अब हमारे पूरे दोस्त मादेवड़ा सर्कल में अफरू भाई ब्लॉग मुझे क्या कि उनकी खुशी से हमारे दोस्त पूरे ब्लॉग मुझे केक कटा ली। अब चार की खुशी में मैं खुशी कर ली हूँ सर। ताबुल को मेरी बात को ख़त्म करता हूँ। अस्सलाम।